ಕಾಲೇಜ್ ಉಪನ್ಯಾಸಕರ ಕಿರುಕುಳಕ್ಕೆ ಮನನೊಂದು ಸಾವನ್ನಪ್ಪಿದ್ದ ವಿದ್ಯಾರ್ಥಿನಿ ಕುಮಾರಿ ತೇಜಸ್ವಿನಿ ದೊಡಮನಿ ಇವರ ಸಾವಿಗೆ ಕಾರಣರಾದ ಉಪನ್ಯಾಸಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಮತ್ತು ಕುಟುಂಬಕ್ಕೆ ನ್ಯಾಯ ಒದಗಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಇಂದು ಮುಧೋಳ್ ನಗರದ ಬಸವೇಶ್ವರ ವೃತ್ತದಲ್ಲಿ ಶಾರದಾ ಪಿಯು ಕಾಲೇಜ್ ಮುಧೋಳ್ ಇವರ ಆಡಳಿತ ಮಂಡಳಿಯವರ ವಿರುದ್ಧ ದಲಿತ ಪರ ಸಂಘಟನೆಗಳು ಕೂಡಿಕೊಂಡು ಈ ಒಂದು ವಿದ್ಯಾರ್ಥಿನಿ ಸಾವಿಗೆ ಕಾರಣರಾದ ಶಾರದಾ ಪಿಯು ಶಿಕ್ಷಕರ ವಿರುದ್ಧ ಖಂಡಿಸಿ ಸಾರಿಗೆ ಬಸ್ಗಳ ತಡೆದು ಪ್ರತಿಭಟನೆ ನಡೆಸಲಾಯಿತು. ಈ ಒಂದು ಪ್ರತಿಭಟನೆಗೆ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿಗಳಾದ ಹಾಗೂ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಸಾಹೇಬ್ರು ಈ ಒಂದು ಪ್ರಕರಣದಲ್ಲಿ ಯಾರೇ ಇದ್ದರೂ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು ತೇಜಸ್ವಿನಿ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡುತ್ತೇನೆಂದು ಹೇಳಿ ಮನವಿಯನ್ನ ಸ್ವೀಕರಿಸಿದರು. ಹಾಗೂ ಆಡಳಿತ ಮಂಡಳಿ ಬೇಜವಾಬ್ದಾರಿತನದಿಂದ ವಿದ್ಯಾರ್ಥಿನಿಯ ಆಗಬೇಕಾಗಿದ್ದ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದ್ದ ಅಮೂಲ್ಯ ರತ್ನವೊಂದು ತನ್ನ ಜೀವನವನ್ನೇ ಕಳೆದುಕೊಂಡಿದ್ದು ಸದರಿ ವಿದ್ಯಾರ್ಥಿನಿ ದಲಿತ ವರ್ಗಕ್ಕೆ ಸೇರಿದ್ದರಿಂದ ಅವಳ ಬೆಳವಣಿಗೆ ಉಪನ್ಯಾಸಕರು ಸಹಿಸುತ್ತಿರಲಿಲ್ಲವೇ ಎಂದು ಗುಮಾನಿ ಎದ್ದಿದೆ. ಇಲ್ಲದೆ ಕಾಲೇಜಿನ ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿಯವರು ಪ್ರಭಾವಿ ವ್ಯಕ್ತಿಗಳು ಇರುವುದರಿಂದ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರು. ಆದ ಕಾರಣ ತಾವುಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿಭಾವಂತ ವಿದ್ಯಾರ್ಥಿನಿ ಸಾವಿಗೆ ಕಾರಣರಾದ ಶಾರದಾ ಪಿಯು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ಕುಮಾರ್ ತೇಜಸ್ವಿನಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ ಶಾರದಾ ಪಿಯು ಕಾಲೇಜ್ ಪರವಾನಗಿ ರದ್ದುಗೊಳಿಸಬೇಕು. ಬೃಹತ್ ಪ್ರತಿಭಟನೆ ಮುಖೇನ ಮಾನ್ಯರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಿಂಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣಭೂತರು ಯಾರು, ಎಷ್ಟೇ ದೊಡ್ಡವರು ಇರಲಿ ಸಣ್ಣವರು, ಕಾನೂನು ಎಲ್ಲರಿಗೂ ಒಂದೇ. ಇಮಿಡಿಯೇಟ್ ಒಂದು ಕಮಿಟಿ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಅದರ ಪೂರ್ವಾಪರ ಯೋಚನೆಗಳನ್ನು ಮಾಡಿ ತತ್ಕ್ಷಣ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಒಂದು ವಾರದೊಳಗಡೆ ಅದನ್ನು ಮುಗಿಸ್ಬಿಡ್ತೇವೆ. ಯಾರೇ ಇಲ್ಲ ಆ ವಿದ್ಯಾರ್ಥಿ ಜೀವ ಹೋಗೋಕ್ಕೆ ಕಾರಣ ಏನನ್ನೋದು ನಾವು ತಿಳ್ಕೊಳ್ಳದೇ ಇದ್ದರೆ ಅದು ಭಾರಿ ಪ್ರಮಾದ ಆಗಿ ಹೋಗುತ್ತೆ. ಅದನ್ನು ಇಮಿಡಿಯೇಟ್ ನಾನು ಮಾಡಿಕೊಡೋ ಕೆಲಸ ನಾನು ಮಾಡ್ತೇನೆ. ಅದು ಯಾರು ನಮ್ಮ ಮಕ್ಕಳು ಇರ್ತವೆ, ತಮ್ಮ ಮಕ್ಕಳು ಅಷ್ಟೇ, ಎಲ್ಲರ ಮಕ್ಕಳು ಅಷ್ಟೇ. ಅಂಥ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ನಾನಂತೂ ಸಹಿಸ್ಕೊಳ್ಳೋದಿಲ್ಲ, ಯಾರೇ ಇರಲಿ. ಒಂದು ಮಗಳು ಬಡತನದಲ್ಲಿ ಹುಟ್ಟಿ ಪಾಪ ಏನೋ ಒಂದು ಶಿಕ್ಷಣ ಮಾಡಬೇಕಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಮ್ಗೆ ಗೊತ್ತು, ದಲಿತ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಿಗೆ ಕಲಿಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಇದನ್ನು ಪೂರ್ವಾಪರ ಯೋಚನೆ ಮಾಡಿ ತತ್ಕ್ಷಣ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಉಪನ್ಯಾಸಕರ ನಿರ್ಲಕ್ಷ್ಯವೇ ವಿದ್ಯಾರ್ಥಿನಿ ಸಾವಿಗೆ ಕಾರಣ. ಶಾರದಾ ಪಿಯು ಕಾಲೇಜ್ ಅಳಿಸಿ ಮುಗ್ಧ ಜೀವಿಗಳನ್ನು ಉಳಿಸಿ ಅಂತ ಈ ಒಂದು ಪ್ರತಿಭಟನೆಯಲ್ಲಿ ಸುನೀಲ್ ಕಂಬೋಗಿ, ಕೃಷ್ಣ ಸಣ್ಣಪೊಗಲ್, ಸುನೀಲ್ ಹರಿಜನ್, ಪ್ರಕಾಶ್ ಮಾಂಗಾ, ಸೂರಜ್ ಕುಡ್ರಾನಿ, ಬಸವರಾಜ್ ಮಾವಿನಹಿಂಡಿ, ರೇಣುಕಾ ಗೋವಿಂದ್ ಗೋಳ್, ದುರ್ಗವ್ವ ಚನ್ನಾಳ್, ರವಿ ಬೆಳಗಲಿಯಲ್ಲಿ ಇನ್ನೂ ಅನೇಕ ದಲಿತ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು.